ಸ್ನೇಹಿತರೆ, ನಾನು ಈ ದಿವಸ ನಮ್ಮ ತೋಟವನ್ನು ಕ್ಲೀನ್ ಮಾಡುವ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತೋರಿಸ್ತೇನೆ. ಯಾಕಂತ ಹೇಳಿದರೆ ನೋಡಿ, ಈ ಸೋಗೆ ಬಾಳೆ ಒಣಗಿದೆಲ್ಲ ನಾವು ಸುಮ್ಮಗೆ ಅಲ್ಲಿ ವೇಸ್ಟಾಗಿ ಹೋಗೋದಕ್ಕಿಂತ ಅದನ್ನು ಕಟ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಹಾಕಿದರೆ ಒಳ್ಳೆ ಗೊಬ್ಬರ ಆಗ್ತದೆ. ಈ ಅಡಿಕೆ ಸೋಗೆ ಮತ್ತು ಹಾಳೆಯಲ್ಲಿ ಒಳ್ಳೆ ಗೊಬ್ಬರ ಇದೆ. ನೀವು ಬೇಕಾದರೆ ಒಂದು ಪ್ರಯೋಗ ಮಾಡಿ ನೋಡಿ. ಒಂದು ಅಡಿಕೆ ಮರದ ಬುಡಕ್ಕೆ ಫುಲ್ಲು ಸೋಗೆಯನ್ನು ರಾಶಿ ಹಾಕಿ ನೋಡಿ. ಆ ಅಡಿಕೆ ಮರದಲ್ಲಿ ಎಷ್ಟು ಚೆಂದ ಇಳುವರಿ ಬರ್ತದೆ ಅಂತ ನಿಮಗೆ ಗೊತ್ತಾಗ್ಬೋದು. ನಿಮಗೆ ಗೊತ್ತಿರ್ಬೋದು, ಆದರೂ ಒಮ್ಮೆ ಮಾಡದಿದ್ದರೆ ನೀವೊಂದು ಪ್ರಯತ್ನ ಮಾಡಿ ನೋಡಿ. ಅದಕ್ಕೆ ಬೇಕಾಗಿ ಎಲ್ಲ ಈ ಬಾಳೆ ದಿಂಡು, ಬಾಳೆಯ ಒಣಗಿದ ಕೈ, ಈ ಸೋಗೆ ಎಲ್ಲ ಕ್ಲೀನ್ ಮಾಡಿ ಬುಡಕ್ಕೆ ಹಾಕೋದು. ಯಾಕೆಂತ ಹೇಳಿದ್ರೆ ಇನ್ನೂ ಮಳೆಗಾಲ ಬರಲಿಕ್ಕೆ ಸಮಯ ಆಗ್ತಾ ಬಂತು. ಮೊನ್ನೆ ಒಂದು ಮಳೆ ಬಂದು ಹೋಗಿದೆ. ಮಳೆಗಾಲ ಬರುವಾಗ ಈ ತೋಟ ಎಲ್ಲ ಸ್ವಲ್ಪ ಕ್ಲೀನ್ ಆಗಿದ್ದರೆ ಇನ್ನು ಮುಂದೆ ಬರುವ ಮಳೆಗೆ ಸ್ವಲ್ಪ ಕೊಳೆ ರೋಗದ ಬಾಧೆ ಕಡಿಮೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಇಲ್ಲದಿದ್ದರೆ ತೋಟದಲ್ಲಿ ಕಳೆ, ಈ ಸೋಗೆ ಇದೆಲ್ಲಿದ್ದರೆ ಜಾಸ್ತಿ ನುಸಿಯೆಲ್ಲ ಆಗಿ ಜಾಸ್ತಿ ಕೊಳೆ ರೋಗ ಬರುವ ಸಂಭವ ಇರ್ಬೋದು ಅಂತ ನನಗೆ ಆಗ್ತದೆ. ಅದಕ್ಕೆ ಬೇಕಾಗಿ ಎಲ್ಲ ಈ ಗೊಣೆ ಮುಗಿದ ಬಾಳೆಹಣ್ಣು, ಸೋಗೆಯನ್ನು ಎಲ್ಲ ಕ್ಲೀನ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಇಲ್ಲದ ತೆಂಗಿನ ಮರದ ಬುಡಕ್ಕೆ ಎಲ್ಲ ಹಾಕಿ ರಾಶಿ ಹಾಕಿ ಬಿಡುವುದು. ಹೀಗೆ ಕ್ಲೀನ್ ಮಾಡುವಾಗ ಈ ನಾವು ಅಡಿಕೆ ತೆಗೆಯುವಾಗ ಈ ಬಾಳೆ ತುಂಬ ಬಾಳೆ ಗಿಡ ಇದ್ದಾಗ ಅದರ ಬುಡದಲ್ಲಿ ಅಡಿಕೆ ನಮಗೆ ಸಿಗ್ತದೆ. ಕೊಯ್ಲು ಮಾಡುವಾಗ ಬಿದ್ದ ಅಡಿಕೆ, ಈ ಬಾಳೆಯ ದಂಡಿನಲ್ಲಿ ನೇತಾಡಿಕೊಂಡ ಅಡಿಕೆ ಎಲ್ಲ ನಮಗೆ ಇದನ್ನು ಕ್ಲೀನ್ ಮಾಡುವಾಗ ಸಿಗ್ತದೆ. ಅದು ಒಂದು ಪ್ರಯೋಜನ ಆಗ್ತದೆ. ಆದರೆ ನೋಡಿ, ನಾನು ಯಾಕೆ ಹೀಗೆ ಬಾಳೆ ಗಿಡವನ್ನು ಕಟ್ ಮಾಡ್ತೇನೆ ಅಂತ ಹೇಳಿದರೆ, ತೋಟದಲ್ಲಿ ಕೋತಿಗಳ ಉಪದ್ರ. ಈ ಕೋತಿಗಳು ಬಂದು ತೋಟದಲ್ಲಿ ಏನೆಲ್ಲ ಅವಾಂತರ ಮಾಡಿದೆ ಎಂದು ಈ ವಿಡಿಯೋವನ್ನು ಕಡೆ ತನಕ ನೋಡಿ. ಆವಾಗ ನಿಮಗೆ ಕೋತಿಗಳ ಉಪದ್ರ ಗೊತ್ತಾಗ್ತದೆ. ಯಾಕೆಂತ ಹೇಳಿದರೆ ಇಲ್ಲಿ ನಮ್ಮ ಊರಿನ ಜನರಿಗೆ ಗೊತ್ತಾಗಿರ್ಬೋದು, ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಹೊರಗಡೆಯ ಜನರು ಇದ್ದಾರೆ, ನಮ್ಮ ಸ್ನೇಹಿತರು. ಅವರು ಕೂಡ ಈ ಕೋತಿಗಳ ಅವಾಂತರವನ್ನು ನೋಡಬೇಕು. ಏನೆಲ್ಲ ಇಲ್ಲಿ ಬಂದು ತೋಟದಲ್ಲಿ ಮಾಡಿ ಉಪದ್ರ ಮಾಡ್ತವೆ, ಅದರಿಂದ ನಮಗೆ ಏನೆಲ್ಲ ನಷ್ಟ ಆಗ್ತದೆ. ಆದರೆ ಅದಕ್ಕೆ ಕೋತಿಗಳಿಗೆ ತಿನ್ನಲಿಕ್ಕೆ ಏನಿಲ್ಲ, ಆಹಾರ ಇಲ್ಲ ಕಾಡಿನಲ್ಲಿ. ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಬೇಕಾದರೆ ತೋಟದಲ್ಲಿ ಬಂದು ತಿನ್ನಬೇಕಷ್ಟೇ. ಆದರೂ ಏನೆಲ್ಲ ಮಾಡಿದ್ದೇವೆ ಎಂಬುದರ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರೂ ಈ ವಿಡಿಯೋವನ್ನು ಒಮ್ಮೆ ನೋಡಿ.
ಹೀಗೆ ನಾವು ಹೆಚ್ಚಾಗಿದ್ದ ಬಾಳೆಗಳನ್ನು ತೆಗೆಯುವುದರಿಂದ, ಯಾಕೆಂದರೆ ನಾವೀಗ ಜಟ್ಟು ಹಾಕಿ ನೀರು ಹಾಕೋದು ತೋಟಕ್ಕೆ. ಈ ಜಟ್ಟಿನ ನೀರು ಕೂಡ ಈ ಬಾಳೆ ಗಿಡ ಜಾಸ್ತಿ ಇದ್ದರೆ ಒಂದು ಅಡಿಕೆ ಮರದಿಂದ ಇನ್ನೊಂದು ಅಡಿಕೆ ಮರದ ಬುಡಕ್ಕೆ ಸರಿಯಾಗಿ ನೀರು ಹೋಗುವುದಿಲ್ಲ. ಹೀಗೆ ತೆಗೆಯುವುದರಿಂದ ಅದು ಕೂಡ ನಮಗೆ ಲಾಭ ಆಗ್ತದೆ. ನೀರು ಸರಿಯಾಗಿ ನಮ್ಮ ತೋಟದ ಸುತ್ತ ಹೋಗ್ತದೆ. ಈ ಜಟ್ಟು ಒಂದು ಕಡೆ ಈ ಬಾಳೆ ಗಿಡಕ್ಕೆ ಹೊಡಿದರೆ ಅದರ ಜಟ್ಟಿನ ನೀರು ಅಲ್ಲೇ ಅದು ಹೀರಿಕೊಳ್ತದೆ. ಬೇರೆ ಅಡಿಕೆ ಮರಗಳಿಗೆ ಬೇರೆ ಇದಕ್ಕೆ ಸಿಗುವುದಿಲ್ಲ, ಅಡ್ಡಡ್ಡಾಗಿ ನಿಂತಕ್ಕೆ ಆಗ್ತದೆ. ಆದ್ದರಿಂದ ಈ ಬಾಳೆ ಗಿಡಗಳನ್ನು ಹೆಚ್ಚಾಗಿ ಹಾಗೆ ಕೂಡ ನಾವು ಕಟ್ ಮಾಡಿ ತೆಗಿತೇವೆ. ಯಾಕೆಂತ ಹೇಳಿದರೆ ನೀರು ಸರಿಯಾಗಿ ತೋಟಕ್ಕೆ ಹೋಗಲಿ ಅನ್ನೋ ದೃಷ್ಟಿಯಿಂದ. ಸ್ನೇಹಿತರೆ ನೋಡಿ, ತೋಟದಲ್ಲಿ ಕೋತಿಗಳು ಬಂದು ನೋಡಿ ಎಲ್ಲ ಕಾಯಿಯನ್ನು ತಿಂದು ನೋಡಿ ಎಷ್ಟು ದೊಡ್ಡ ನೋಡಿ ದಂಡಿದೆ. ನಾವು ಸುಮ್ಮಗೆ ಕಷ್ಟ ಬಂದು ಬಾಳೆ ಗಿಡ ನಟ್ಟು ತೋಟದ ಗೊಬ್ಬರವನ್ನೆಲ್ಲ ಈ ಬಾಳೆ ತಿಂತದೆ. ನಮಗೆ ಇಳುವರಿಗೆ ತಯಾರಾಗುವಾಗ ಗೊನೆ ಏನಾದರೂ ಒಂದು ಹಣ್ಣು ಮಾಡಿ ತಿನ್ಬೋದು, ಇಲ್ಲಾಂದರೆ ಅಂಗಡಿಗೆ ಕೊಡ್ಬೋದು ಅಂತಾದರೆ ನೋಡಿ ಒಂದೇ ಒಂದು ಕಾಯಿಯನ್ನು ಈ ಕೋತಿಗಳು ಇಡಲಿಲ್ಲ ನೋಡಿ, ಫುಲ್ಲು ತಿಂದಿದ್ದಾವೆ. ಹೀಗೆ ಆದರೆ ನಾವು ತೋಟದಲ್ಲಿ ಅಂತರ್ಬೆಳೆ ಮಾಡುವುದು ಹೇಗೆ ಅಂತ ನೀವೇ ನೋಡಿಬೇಕಾದ್ರೆ ಕಷ್ಟ ಸಾಧ್ಯ. ಇಲ್ಲ ಇದ್ದರೆ ನಾವು ತೋಟದಲ್ಲಿ ಒಂದು ಬಾಳೆ ಗಿಡನ ನಟ್ಟು ಒಂದು ಅಂತರ್ಬೆಳೆ ಮಾಡುವುದಾದರೆ ನೋಡಿ ಹೀಗೆ ಬಂದು ತಿಂದರೆ ನೋಡಿ ಇಷ್ಟು ದೊಡ್ಡ ದಂಡು ಇಷ್ಟು ದೊಡ್ಡ ಹೂ ಆಗಬೇಕಾದ್ರೆ ನಮ್ಮ ತೋಟದ ಗೊಬ್ಬರವನ್ನು ಎಷ್ಟು ತಿಂದಿರ್ಬೋದು ನೀವೊಂದು ಯೋಚನೆ ಮಾಡಿ ನೋಡಿ. ತೋಟದ ಗೊಬ್ಬರವನ್ನು ತಿಂದು ಹೇಗೆ ಆಗಿದೆ ಅಂತ. ಆದ್ದರಿಂದ ಎಲ್ಲ ಬಾಳೆ ಗಿಡಗಳನ್ನು ತೋಟದಲ್ಲಿ ಇದ್ದದನ್ನು ಕಟ್ ಮಾಡಿ ಅಡಿಕೆ ಮರದ ಬುಡಕ್ಕೆ, ತೆಂಗಿನ ಮರದ ಗಿಡಕ್ಕೆ ಹಾಕುವುದು. ಒಂದೊಂದು ಬುಡದಲ್ಲಿ ಒಂದೊಂದು ಬಾಳೆ ಗಿಡ ಇಡುವುದು. ಯಾಕೆಂತ ಹೇಳಿದರೆ ಎಲ್ಲಿಯಾದರೂ ಒಂದಾದರೂ ಮಂಗಗಳು ತಿನ್ನದೆ ನಮಗೆ ತಿನ್ನಲಿಕ್ಕೆ ಸಿಗ್ತದ ಎನ್ನುವ ಒಂದು ಆಸೆಯಲ್ಲಿ. ನಿಮಗೆಲ್ಲರಿಗೀಗ ಈ ವಿಡಿಯೋ ನೋಡಿ ಅರ್ಥ ಆಗಿರ್ಬೋದು ಯಾಕೆ ಇವರು ಇಷ್ಟು ಬಾಳೆ ಗಿಡವನ್ನು ಕಡಿದು ಅಡಿಕೆ ಮರದ ಬುಡಕ್ಕೆ ಹಾಕ್ತಾರೆ. ಬಾಳೆ ಗಿಡವನ್ನು ಹಾಗೆ ಬಿಟ್ಟರೆ ಬಾಳೆಗೊನೆ ಹಣ್ಣು ಮಾಡಿ ತಿನ್ಬೋದು, ಇಲ್ಲದಿದ್ದರೆ ಬಾಳೆಗೊನೆಯನ್ನು ಮಾರಿ ಹಣ ಸಂಪಾದನೆ ಮಾಡ್ಬೋದು ಅಂತ ನಿಮಗೆ ಅನಿಸ್ಬೋದು. ಆದರೆ ನೋಡಿ ನಮಗೆ ಏನು ಪ್ರಯೋಜನ ಇಲ್ಲ. ಆದರೂ ನಾವು ಕೋತಿಗಳು ಬಂದರೆ ಅದನ್ನು ಓಡಿಸುವುದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಕಾಡಿನಲ್ಲಿ ಆಹಾರ ಇಲ್ಲ. ಈಗ ಕಾಡನ್ನೆಲ್ಲ ಕಡಿದು ನಾಶ ಮಾಡಿ ಅಡಿಕೆ ಮರ, ರಬ್ಬರ್ ಮರ ಎಲ್ಲ ಕೃಷಿಕರು ಮಾಡಿದ್ದೇವೆ. ಆದ್ದರಿಂದ ಕಾಡಿನಲ್ಲಿ ತಿನ್ನಲಿಕ್ಕಿಲ್ಲದ ಕಾರಣ ಅದು ನಮ್ಮ ತೋಟಕ್ಕೆ ಬಂದು ಬಾಳೆಯ ಕಾಯಿಯನ್ನು ತಿಂತವೆ, ಬಾಳೆಯ ಸಣ್ಣ ಸಣ್ಣ ಗಿಡಗಳನ್ನು ತಿಂದು ಬದುಕ್ತವೆ. ಆದ್ದರಿಂದ ಸಿಯಾಲವನ್ನು ಕೂಡ ಜಾಸ್ತಿ ತಿಂತವೆ. ಆದ್ದರಿಂದ ಮಂಗಗಳನ್ನು ಓಡಿಸುವುದು ಕಡಿಮೆ ನಾವು. ಯಾಕೆಂತ ಹೇಳಿದ್ರೆ ಅದು ಕೂಡ ನಮ್ಮ ಹಾಗೆ ಒಂದು ಜೀವ, ಅದಕ್ಕೂ ಅದರ ಸಂತಾನಾಭಿವೃದ್ಧಿ ಆಗಬೇಕು, ಅದು ಬದುಕಬೇಕು. ಆದ್ದರಿಂದ ಅದು ಅದರಷ್ಟಕ್ಕೆ ತಿಂದುಕೊಂಡು ಹೋಗ್ತವೆ. ಅದು ಕೂಡ ತಿನ್ನಲಿಕ್ಕಿಲ್ಲದ ಕಾರಣ ತೋಟದಲ್ಲಿ ಬಂದು ಬಾಳೆಗೊನೆ, ಸಿಯಾಲವನ್ನು ತಿಂದು ಬದುಕುತ್ತವೆ. ಹಾಗೆ ನಾವು ಓಡಿಸುವುದು ಕಡಿಮೆ. ಈಗ ನೋಡಿ ನೀವು. ಆದ್ದರಿಂದ ನಾವು ಈ ತೋಟದ ಬಾಳೆ ಗಿಡವನ್ನು ಒಂದೊಂದು ಎರಡೆರಡು ಬಿಡುವುದು. ಯಾಕೆಂತ ಹೇಳಿದರೆ ಅದಕ್ಕೆ ತಿನ್ನಲಿಕ್ಕೆ ಬೇಕಾದಷ್ಟು ಮಾತ್ರ. ಸುಮ್ಮಗೆ ಬಾಳೆ ಗಿಡ ಎಷ್ಟೋ ಎತ್ತರ ಬೆಳೆದು ನಿಂತು ತೋಟದ ಗೊಬ್ಬರವನ್ನೆಲ್ಲ ಹೀರಿಕೊಳ್ಳುವುದಕ್ಕಿಂತ ಅದನ್ನು ಕಟ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಹಾಕ್ತೇವೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ವಂದನೆಗಳು.